ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವೀಕೆಂಡ್ ಸ್ಪೆಷಲ್ ಒಂದು ಸಿಂಪಲ್ಲಾಗಿರೋ ರುಚಿಯಾಗಿರೋ ರೆಸಿಪಿ ನೋಡೋಣ ಬನ್ನಿ. ಅದುವೇ ಚೂರ್ಮುರಿ. ಚೂರ್ಮುರಿ ಹೇಗೆ ಮಾಡೋಣ ಅಂತ ತಿಳಿಯೋಣ ಬನ್ನಿ. ಸಣ್ಣಗೆ ಹಚ್ಚಿರೋ ಈರುಳ್ಳಿ 1 ಕಪ್, ತುರಿದ ಕ್ಯಾರೆಟ್ 1 ಕಪ್, ಮತ್ತು ಹಾಗೆ ಸಣ್ಣಗೆ ಹಚ್ಚಿರೋ ಟೊಮೆಟೊ 1 ಕಪ್ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ, ಅಂದರೆ 2 ಅಥವಾ 3, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬೋದು ಸ್ನೇಹಿತರೆ. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಾಂಬಾರು ಪುಡಿ, ಇದು ಅಷ್ಟೇ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬೋದು. 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಗರಿಯಾದ ಪುರಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ. ಪುರಿನೂ ಅಷ್ಟೇ ಸ್ನೇಹಿತರೆ, ಅದು ಅಂಗಡಿಯಿಂದ ಅವಾಗ ತಾನೇ, ಅಂದರೆ ಫ್ರೆಶ್ ಆಗಿರಬೇಕು. ತಂದು ಮನೇಲಿ ಇಟ್ಟಿದ್ರೆ ಅದನ್ನು ಮಾಡಬೇಡಿ, ಚೆನ್ನಾಗಾಗಲ್ಲ. ಅದು ಪುರಿ ಗರಿಯಾಗಿದ್ದರೆ ಚೂರ್ಮುರಿ ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ ಚೂರ್ಮುರಿ. 1 ಕಪ್ ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ ಸ್ನೇಹಿತರೆ. 1 ಕಪ್ ಹುರಿದ ಕಡಲೆಕಾಯಿ ಬೀಜ, ಅಥವಾ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಅಂತಾರಲ್ಲ, ಅದನ್ನಾರು ಹಾಕ್ಬೋದು, ಕಾಂಗ್ರೆಸ್ ಬೀಜನಾರು ಹಾಕ್ಬೋದು. 1 ಕಪ್ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಹಾಗೂ ನಿಂಬೆ ರಸ ಹಾಕಿ. ಅರ್ಧ ಹೋಳು ಸಾಕಾಗುತ್ತೆ. ಚೆನ್ನಾಗಿ ನಿಂಬೆ ರಸ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಇದೂ ಅಷ್ಟೇ, ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿ 1 ಹೋಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಮತ್ತು ನಿಮಗೆ ಮನೇಲಿ ಏನೂ ಇಲ್ಲ ಅಂದಾಗ ಮನೇಲಿರುವ ವಸ್ತುಗಳಲ್ಲಿ ಪುರಿ ಇರುತ್ತೆ, ಮನೇಲಿ ಪುರಿ ಇದ್ದೇ ಇರುತ್ತೆ. ಸಿಂಪಲ್ಲಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಮನೇಲಿ ಸಿಂಪಲಾಗಿ ಮಾಡಿಕೊಂಡ್ರೆ ಒಂದು ಈಸಿ ಸ್ನ್ಯಾಕ್ಸ್ ಆಗುತ್ತೆ, ಮತ್ತು ಟೇಸ್ಟಿಯಾಗಿರುತ್ತೆ. ಅದು ಚಳಿಗಾಲದಲ್ಲಿ ಈಗಂತೂ ಮನೇಲಿ ಇದನ್ನು ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಒಂದು ಸರಿ ನೀವು ಟ್ರೈ ಮಾಡಿ ವೀಕ್ಷಕರೇ, ಸೂಪರ್ ಟೇಸ್ಟಿ ಮೈಸೂರು ಚೂರ್ಮುರಿ. ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ. ಟ್ರೈ ಮಾಡಿ, ಒಂದು ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೀಗೆ ರುಚಿಯಾದ ಒಂದು ರೆಸಿಪಿ ತೊಗೊಂಡು ಬರ್ತೀನಿ. ಓಕೆ, ಧನ್ಯವಾದ ವೀಕ್ಷಕರೇ. ಹ್ಯಾಪಿ ವೀಕೆಂಡ್. ಓಕೆ, ಬಾಯ್.